ಜಿಲ್ಲೆ ಶಿವಮೊಗ್ಗದಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡುವ ಹುನ್ನಾರ ಬಯಲು. ಇದುವರೆಗೂ ಅರಣ್ಯ ಇಲಾಖೆಯಾಗಲಿ ಕಂದಾಯ ಇಲಾಖೆಯಾಗಲಿ ಯಾವುದೇ ಕ್ರಮ ಜರುಗಿಸಿಲ್ಲ. ಯಾಕೆ? ಈ ಊರಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡುವ ಹುನ್ನಾರ ಬಯಲಾಗುತ್ತಿದೆ. ಸರ್ಕಾರಿ ಜಾಗ ಒತ್ತುವರಿ ಆಗ್ತಾ ಇದ್ರೂ ಕೂಡ ಇದುವರೆಗೂ ಅರಣ್ಯ ಇಲಾಖೆಯಾಗಲಿ ಕಂದಾಯ ಇಲಾಖೆಯಾಗಲಿ ಯಾವುದೇ ಕ್ರಮ ಜರುಗಿಸಿಲ್ಲ. ಯಾಕೆ ಎಂಬ ಪ್ರಶ್ನೆ ಮೂಡಿದೆ. ಅಷ್ಟಕ್ಕೂ ಈ ಅಕ್ರಮ ತಡೆಯಬೇಕಾದವರು ನಿದ್ರೆಗೆ ಜಾರಿದ್ರ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಹೀಗೆ ರಸ್ತೆ ಬುಡದಲ್ಲಿ ಮಣ್ಣು ಕೊರೆಯುತ್ತಿರೋದು ನೋಡಿದ್ರೆ ಯಾರಿಗಾದ್ರೂ ಅನ್ಸುತ್ತೆ ಇಲ್ಲೇನೋ ಇದೆ ಅಂತ. ಹೌದು, ಸುಮಾರು 150 ಲಕ್ಷ ರೂಪಾಯಿ ವ್ಯಯ ಮಾಡಿ ಈ ರಸ್ತೆ ನಿರ್ಮಾಣ ಮಾಡಿ ಇಲ್ಲಿನ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಆನೆಗದ್ದೆಯ ಯಲ್ಲದಕೋಣಿ ಗ್ರಾಮದಲ್ಲಿ ರಸ್ತೆಯೇ ಅಕ್ರಮ ಒತ್ತುವರಿ ಮಾಡಲಾಗಿದೆ. ಹೀಗಾದರೆ ಯಲ್ಲದಕೋಣಿ ಸರ್ವೆ ನಂಬರ್ 17ರಲ್ಲಿ ಅಕ್ರಮ ಒತ್ತುವರಿಯಿಂದ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಸಾಧ್ಯತೆ ಇದ್ದು ಗ್ರಾಮಸ್ಥರು ಇದೀಗ ಕಂಗಾಲಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ವ್ಯಯ ಮಾಡಿ ಸುಸಜ್ಜಿತವಾದ ಸಿಮೆಂಟ್ ರಸ್ತೆ ನಿರ್ಮಿಸಿದ್ರೂ ಅಕ್ರಮ ಒತ್ತುವರಿ ಮಾತ್ರ ನಿಲ್ತಿಲ್ಲ. ಗ್ರಾಮದಲ್ಲಿ ಯಾರೂ ಇಲ್ಲದ ವೇಳೆ ರಸ್ತೆ ಕೆಳಗಿನ ಮಣ್ಣು ಕೊರೆದು ಪ್ರಭಾವಿ ವ್ಯಕ್ತಿ ರಾಜಮೂರ್ತಿ ಎಂಬಾತ ಅಕ್ರಮ ಒತ್ತುವರಿ ಮಾಡುತ್ತಿದ್ದಾನೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಇದು ಸಾರ್ವಜನಿಕ ಓಡಾಡಕ್ಕೆ ರೋಡ್ ಮಾಡಿರೋದು 1,50,00,000 ಹಾಕಿದ್ದಾರೆ ಅಮೌಂಟ್ ಇದಕ್ಕೆ MLA ಸಾಹೇಬ್ರು. ಇದನ್ನ ಈಗ ವೈಯಕ್ತಿಕವಾಗಿ ಈ ರೋಡನ್ನ ಜರಿಸ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಇದನ್ನ ಅಲ್ಲಿ ತನಕ ಇದ್ದಿರೋ ರೋಡನ್ನ ರಾತ್ರಿ 2 ಗಂಟೆ ಮೇಲೆ JCB ತಗೊಬಂದು ಜರಿಸ್ತಾ ಇದಾರೆ. ನಾವು ಲಾಯರ್ ಅದೀವಿ, ನಿಮ್ಮ ಮೇಲೆ ಕೇಸ್ ಇದ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಊರರಿಗೆ ಧಮಕಿ ಹಾಕೊಂಡು ಈ ತರ ರಾತ್ರಿಗೆ ಬಂದು ಕೆಲಸ ಮಾಡಿದ್ರೆ ಯಾರು ಬಂದು ಇದ್ ಮಾಡ್ತಾರೆ? ನಾಳೆ ದಿವಸ ಅಲ್ಲಿ ಮಕ್ಕಳು ಗರ್ಭಿಣಿಯರು ಎಲ್ಲರೂ ಹೋದರೆ ಒಂದು ಆಂಬುಲೆನ್ಸ್ ಹೋಗ್ಬೇಕು ಅಂತಂದ್ರೆ ಈ ರಸ್ತೆಲಿ ಹೋಗಂಗಿಲ್ಲ. ಆಲ್ರೆಡಿ 4 ಅಡಿ ಒಳಗೋಗಿದೆ. ಇನ್ನು 1 ಅಡಿ ಹೋಯ್ತು ಅಂತಂದ್ರೆ ರಸ್ತೆ ಸಂಪರ್ಕ ಕಟ್ ಆಗುತ್ತೆ. 60 ಮನೆಗೆ ಏನು ಉತ್ತರ ಕೊಡೋದು ನಾವು? ಹಾಗಾಗಿ ನಮ್ಗೆ ಇದಕ್ಕೆ ಸಂಬಂಧಪಟ್ಟಿರೋ ಇಲಾಖೆಗಳಿಗೆ ಎಲ್ಲರಿಗೂ ನಾವು ಮನವಿ ಮಾಡಿ ಅವರು ಬಂದಿದ್ದಾರೆ, ಅದಕ್ಕೆ ನೋಡಿ ಹೋಗಿದ್ದಾರೆ ಹೊರತು ಯಾರು ಅದಕ್ಕೆ ಆಕ್ಷನ್ ತಾಳ್ತಾ ಇಲ್ಲ. ಆ ಆಕ್ಷನ್ ಪ್ರಕಾರ ಅದೇನಿದೆಯೋ ಆ ಇಲಾಖೆಯರು ಬಂದು ನೋಡಿದಾರಲ್ಲ ಅವ್ರ ಮೇಲೆ ಏನು ಕಾನೂನು ಕ್ರಮ ಕೈಗೊಳ್ಬೇಕು. ಅದಕ್ಕೆ ಯಾರು ಮಾಡ್ತಾ ಇರೋದು? ರಾಜಮೂರ್ತಿ ಅಂತ ರಾತ್ರಿ 2 ಗಂಟೆ 3 ಗಂಟೆಗೆಲ್ಲ ಮಾಡ್ತಿದ್ದಾರೆ. ಅದನ್ನ ಮಗ ಗಜೇಂದ್ರ ಅಂತ ಲಾಯರು ಶಿವಮೊಗ್ಗದಲ್ಲಿ ಇದ್ ಮಾಡ್ತಾ ಇದಾರೆ. ಅದು ಮಾಡ್ಕೊಂಡು ಅವ್ರು ನಾವು ಏನಾದ್ರು ಜನಗಳು ಊರಿನವ್ರು ಯಾರು ಬಂದು ರಾತ್ರಿಗೆಲ್ಲ ಗುದ್ಲಿಲೆಲ್ಲ ಕೆಲಸ ಮಾಡ್ತಿರ್ತಾರೆ, ಮಣ್ಣು ಹೊಡಿಯೋದು ಒಳಗಡೆಗೆ. ಇದು ಇದ್ರ ಮಣ್ಣು ಕಾರಳಿ ಮಣ್ಣು, ಮಲೆನಾಡು ಪ್ರದೇಶ ಅಂದ್ರೆ ಕಾರಳಿ ಮಣ್ಣು ಹೊಡೆದ ತಕ್ಷಣ ಜರುಗದೆ ಅದು. ರಾತ್ರಿ ಅಷ್ಟು ನೀರು ಹೋಗ್ತಿರ್ಬೇಕಾರೆ ಆ ಕೆಲಸ ಮಾಡ್ತಿರ್ಬೇಕಾರೆ ಬಂದ್ ಕೇಳಿದ್ರೆ ನಾವು ಲಾಯರ್ ಅದೀವಿ, ಹಾಗದೀವಿ, ಹೀಗದೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ನಿಮ್ಮನ್ನ ಹಾಗೆ ಹೀಗೆ ಅಂತ ಹೆದರ್ಸ್ತಾರೆ. ಹಾಗಾಗಿ ಊರಿನಲ್ಲಿ ಗ್ರಾಮಸ್ಥರು ಎಲ್ಲರೂ ಸ್ವಲ್ಪ ಹೆದರ್ಕೊಂಡ್ಬಿಟ್ಟಿದ್ದಾರೆ. ನಾವು ಕೋಟೆ ಹೋಗ್ಬೇಕು, ಹಾಗೆ ಹೋಗ್ಬೇಕು, ಹೀಗೆ ಹೋಗ್ಬೇಕು ಅಂತ ಹೇಳಿ. ನಾಳೆ ದಿವಸ ನಾವು ಕೋಟೆ ಹೋಗ್ಬೇಕು ಹೀಗೆ ಅಂತ ನೋಡ್ಕೊಂತ ಕೂತ್ಕೊಂಡ್ರೆ ನಾಳೆ ದಿವಸ ನಮ್ಮ ಮಕ್ಕಳಿಗೂ ಓಡಾಡಕ್ ಜಾಗ ಇಲ್ದಂಗೆ ಆಗುತ್ತಿಲ್ಲ. ಹಾಗಾಗಿ ಇದಕ್ಕೆ ಯಾವ್ಯಾವ್ದು ಇಲಾಖೆಯರಿದ್ದಾರೋ ಅದನ್ನ ಅವರು ಕಾನೂನು ಕ್ರಮ ಕೈಗೊಳ್ಳಬೇಕು. ಅದಕ್ಕೆ ಇನ್ನು ಈ ಅಕ್ರಮದ ಬಗ್ಗೆ ಗಮನ ಹರಿಸಬೇಕಾದ ಲೇಡಿ ಸಿಂಗಂ ಖ್ಯಾತಿಯ ತಹಶೀಲ್ದಾರ್ ರಶ್ಮಿ ಯಾಕೆ ಈ ಬಗ್ಗೆ ಗಮನ ಹರಿಸಿಲ್ಲ ಅನ್ನೋದು ಗ್ರಾಮಸ್ಥರ ಪ್ರಶ್ನೆಯಾಗಿದ್ದು, ವ್ಯವಸ್ಥೆ ಹಾಗೂ ಈ ಪ್ರಭಾವಿ ವ್ಯಕ್ತಿ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಈ ಅಕ್ರಮ ಒತ್ತುವರಿಯಿಂದ ಈ ಸಿಮೆಂಟ್ ರಸ್ತೆ ಕುಸಿದು ಹೋಗುವ ಹಂತ ತಲುಪಿದೆ. ಇದನ್ನ ಪ್ರಶ್ನೆ ಮಾಡಲು ಹೋದ ಗ್ರಾಮಸ್ಥರ ಮೇಲೆ ಸುಮಾರು 10 ಕೇಸ್ ಸಹ ಹಾಕಲಾಗಿದ್ದು, ಈ ಬಗ್ಗೆ ಯಾವುದೇ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗುತ್ತಿಲ್ಲ. ಹೀಗಾಗಿ ಪ್ರಭಾವಿ ವ್ಯಕ್ತಿಯ ಪ್ರಭಾವಕ್ಕೆ ಅಧಿಕಾರಿಗಳು ಬೆದರಿದ್ರ ಅಥವಾ ಎಂಜಲು ಕಾಸಿಗಾಗಿ ಸರ್ಕಾರಿ ಜಾಗವನ್ನೇ ಒತ್ತುವರಿ ಮಾಡಲು ಬಿಟ್ಟಿದ್ದಾರಾ ಸರ್ಕಾರಿ ಅಧಿಕಾರಿಗಳು ಎಂಬ ಪ್ರಶ್ನೆ ಮೂಡುವಂತಾಗಿದೆ. ಈಗ 8 ವರ್ಷ ಆಯ್ತು ತೊಂದರೆ ಕೊಡ್ತಾ, 1 ವರ್ಷ 2 ವರ್ಷ ಆಗಲ್ಲ. ಮೇಡಮ್ ಮೀಸಿಗೆ ಬಂದಿತ್ತು ಅಂದ್ರೆ ಇದು ಲಾಸ್ಟ್. ಇಲ್ಲ ಅವನು ಹೋಗ್ಬೇಕು, ಇಲ್ಲ ನಾವು ಹೋಗ್ಬೇಕು. ಇರೋದೊಂದು ವಿಷಯ ಯಾವತ್ತಿದ್ರು ಹೋಗರೆ ನಾವು ಸಮಸ್ಯೆ ಇದ್ದಾರು ಇರ್ಲಿ. ಹೌದು, ರೋಡ್ ಈ ತರ ಆದಾಗ ಮತ್ತೆ ಏನ್ ಮಾಡೋದು? ಈ ವರ್ಷಕ್ಕೆ ಹಂಗ ರೋಡ್ ಉಳಿಯಲ್ಲ, ಮನೆ ಉಳಿಯಲ್ಲ. ನಾವು ಬದುಕಿನೇ ಸುಖ ಅವನೇ ಇರ್ಲಿ ಚೆನ್ನಾಗಿ, ಎದುರಿದ್ರು ಹೋದ್ರು ಅಂತ ಸರ್. ಮತ್ತೆ ಈಗ ಕಾನೂನು ಅದೇ ಎಲ್ಲರೂ ಬಂದು ಈ ತರ ಸುಮ್ಮನೆ ನೋಡ್ಕೆ ಹೋಗ್ಬಿಟ್ಟು ನಮ್ಗೇನು ಒಂದು ಅನುಮತಿ ಕೊಡದೇ ಇದ್ರೆ ನಾವು ಬದುಕಿದ್ರೆ ವೇಸ್ಟ್. ಇಲ್ಲ ಹೊರಡಕ್ಕೂ ಜಾಸ್ತಿ ಮನೇನೂ ಉಳಿಯಲ್ಲ. ಸರ್, ಇದೇ ರಸ್ತೆ ಒಂದ್ಸರಿ ಕಾಮಗಾರಿಗೆ ಇಡಬೇಕಾದ್ರೆ ರಸ್ತೆನ ಮಾಡಬಾರ್ದು ಅಂತೇಳಿ ಅಬ್ಜೆಕ್ಷನ್ ಇತ್ತು. ಅವಾಗ ರಸ್ತೆನ ಊನವರೆಲ್ಲ ಸರಿ ಇಲ್ಲಿ ರಸ್ತೆನ ಮಾಡಬೇಕು ಅಂತ ಮಾಡಿ MLA ಸಾಹೇಬ್ರು ಗ್ರಾಂಟ್ ಇಟ್ಕೊಟ್ಟು ಈಗ ಇದೇ ರಸ್ತೆಗಾಗಿ ಹೆಚ್ಚು ಕಮ್ಮಿ 25 ಜನ ಈ ರಸ್ತೆ ಉಳಿಸ್ಕೋಬೇಕು ಅಂತ ಹೇಳಿ ಗಲಾಟೆ ಮಾಡಿದ್ವಿ. ಗಲಾಟೆ ಆದಾಗ 25 ಜನರ ಮೇಲೆ ವಯಸ್ಸಾದ ಅಜ್ಜ ಅಜ್ಜಿ ಮದುವೆ ಆಗಂತ ಹೆಣ್ಮಕ್ಳು ಎಲ್ಲ ಕೋರ್ಟಿಗೆ ಸೇರಿಸಿ 21 ಜನರ ಮೇಲೆ FIR ಮಾಡಿಸಿದ್ದಾರೆ. ಆದರೂ ಸಹ ಅಷ್ಟರ ಮೇಲೆ ನಾವು ಪೊಲೀಸ್ ಸಾಹೇಬ್ರ ಹತ್ರ ಹೋಗಿ ಮತ್ತೊಂದು ಗಲಾಟೆ ಆಯಿತು. ಅವರ ಮನೆ ಹತ್ರ ಮಣ್ಣು ತೆಗೆದಾಗ ಅವಾಗ SI ಸಾಹೇಬ್ರ ಹತ್ರ ಹೋಗಿ ಅವರು ಮುಚ್ಚಲಿಕ್ಕೆ ಬರೆದು ಇನ್ನು ಯಾವುದೇ ಥರದಲ್ಲೂ ನಾವು ರೋಡಿನ ವಿಷಯದಲ್ಲಿ ಒಂದು ಗುದ್ಲಿನೂ ಮಣ್ಣು ಆಡಿಸೋದಿಲ್ಲ,
ಯಥಾಸ್ಥಿತಿ ಕಾಪಾಡ್ಕೊಂಡು ಏನು ಹೋಗ್ತಾ ಇದೆ ಆ ಥರದಲ್ಲಿ ನಾನು ಇರ್ತೀನಿ ಅಂತ ಹೇಳಿ ಮತ್ತೆ ಪುನಃ ವರ್ಷದಲ್ಲಿ ಬೆಳಗ್ಗೆ ಜಾವ ಟೈಮು ಒಂದು 15 ದಿನ ಬಿಟ್ಟು ಮಣ್ಣು ತೆಗೆದು ಕೆಲಸ ಮಾಡ್ತಿದ್ದಾನೆ. ಎಲ್ಲಿ ಮಣ್ಣು ತೆಗಿತಾರೆ? ಮಣ್ಣು ರಸ್ತೆ ಪಕ್ಕದಲ್ಲಿ ಒಂದು ಟೈಮು ಸ್ವಲ್ಪ ಎಲ್ಲಿ ಮುಂದೆ ಮಣ್ಣಿದೆ ಆ ಮಣ್ಣು ಅದನ್ನು ಜರಿದು ಬಿದ್ಮೇಲೆ ಈ ಕಡೆ ಸ್ವಲ್ಪ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಬಂದು ತೆಗಿಯೋದು. ಅದರಿಂದ ನಿಮ್ಗೇನು ತೊಂದರೆ ಆಗ್ತಿದೆ? ಅದರಿಂದ ಈಗ ತೊಂದರೆ ಆಗಿದೆ. ಆಲ್ರೆಡಿ ಈಗ ರಸ್ತೆ ಒಂದು ಭಾಗದಲ್ಲಿ ಬಿದ್ದು ಹೋಗಿದೆ, ಇನ್ನೊಂದು ಭಾಗದಲ್ಲಿ ಇನ್ನು ಈ ಸರಿ ಮಳೆಗಾಲದಲ್ಲಿ ಮನೆ ಉಳಿಯಲ್ಲ, ಮನೆ ಬಿದ್ದೋಗುತ್ತೆ. ಮತ್ತೆ ಇನ್ನ ಒಂದು 15 ಮೀಟರ್ ಆ ಕಡೆಗೆ ಮತ್ತೆ ರಸ್ತೆನೂ ಉಳಿಯಲ್ಲ. ಈಗ ಏನಾಗ್ಬೇಕು ನಿಮ್ಗೆ? ಊರಿನ ಈಗ ಇದೊಂದ ಸರಿ ಮಾಡಿ ಇಲಾಖೆಯವರು ಊರಿನಲ್ಲಿ ಆಗಂತ ಸಮಸ್ಯೆನ ಕ್ಲಿಯರ್ ಮಾಡಿಕೊಡ್ಬೇಕು. ಕಂಪ್ಲೇಂಟ್ ವಗೇರೆ ಅವನು ಹೋಗದೇ ಇರಂಗೆ ಕಾಪಾಡ್ಕೊಡ್ಬೇಕು. ಇಲ್ಲಾಂದ್ರೆ ಊರಿನ ಜನರ ಹತ್ರ ನೆಮ್ಮದಿ ಇಲ್ದಂಗೆ ಆಗುತ್ತೆ ಅಷ್ಟೇ. ಒಬ್ಬನು ಇಡೀ ಒಂದು 60 ಜನರ ನೆಮ್ಮದಿ ಹಾಳು ಮಾಡ್ತಿದ್ದಾನೆ. ಸಾರ್ವಜನಿಕರಿಗೆ ರಸ್ತೆ ಸಂಪರ್ಕ ಬೇಕಿದು. ಯಾರು ಅವ್ರ ಹತ್ರ ಮಾತಾಡಂಗಿಲ್ಲ. ಇಲಾಖೆಯವರೆಲ್ಲ ಅವರು ಹಾಗೆ ಹೀಗೆ ಅಂತ ಕೂತ್ಕೊಂಡ್ರೆ ಇದು ಏನು ಉಳಿಯಲ್ಲ, ಇನ್ನು ಮುಗಿದೋಗುತ್ತೆ. ಡಿಪಾರ್ಟ್ಮೆಂಟ್ ಅವ್ರು ಏನ್ ಹೇಳ್ತಾರೆ? ಡಿಪಾರ್ಟ್ಮೆಂಟ್ ಆಯ್ತು ನಾವು ಒಂದು ಸರಿ ಮಾಡ್ಕೊಡ್ತೀವಿ ಅಂತ ಹೇಳಿ 4-5 ವರ್ಷದಿಂದ ಹೇಳ್ತಾ ಇದ್ದಾರೆ. ಇದಕ್ಕೆ ಆದಷ್ಟು ಗ್ರಾಂಟ್ ಅವರು ಕೊಡ್ತಾ ಇದ್ದಾರೆ. ಪುನಃ ಅವನು ತೆಗಿತಾ ಇರೋದ್ರಿಂದ ಎಲ್ಲೂ ಉಳಿಸ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ಬಿಗಿಯಾಗಿ ಯಾವುದೇ ಇನ್ನು ಮುಂದೆ ಯಾವುದೇ ತರ ರಿಸ್ಕು ಕಿರುಕು ಬರ್ದಿದ್ದಂಗೆ ಒಂದು ರಿವಿಟ್ಮೆಂಟ್ ವಾಲ್ ಮಾಡಿ ಕರೆಕ್ಟ್ ಆದ ನೀರು ಹೋಗಕ್ಕೆ ಥ್ರೂ ಮಾಡಿ ನಮಗೆ ಒಂದು ನ್ಯಾಯ ಕೊಡಿಸ್ಕೊಡ್ಬೇಕಂತ ಕೇಳ್ತೀವಿ. ಎಷ್ಟು ಮನೆಗೆ ಹೋಗುತ್ತೆ ರಸ್ತೆ? ಇಲ್ಲಿಂದ ಒಂದು 23 ಮನೆಗೆ ಹೋಗುತ್ತೆ. ಒಟ್ನಲ್ಲಿ ಅಮಾಯಕ ಮಹಿಳೆಯ ಮನೆ ಹಾಗೂ ಗ್ರಾಮದ ಸಂಪರ್ಕ ರಸ್ತೆಯನ್ನ ಪ್ರಭಾವಿ ವ್ಯಕ್ತಿಯ ದರ್ಬಾರಿನಿಂದ ರಕ್ಷಿಸುವಿರಾ ಎಂಬುದು ಗ್ರಾಮಸ್ಥರ ಅಳಲಾಗಿದೆ. ಪ್ರಭಾವಿ ವ್ಯಕ್ತಿ ಅಕ್ರಮ ಜಾಗದ ವ್ಯಾಮೋಹಕ್ಕೆ ಸುಮಾರು 26 ಮನೆಗಳ ಸಂಪರ್ಕ ಕಡಿತ ಸಾಧ್ಯತೆ ಇದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕಿದೆ.